intercooler. So race suspension means it's air suspension, right? Not air suspension. It is liquid oil suspension, hydraulic suspension. Okay, hydraulic. Adjustable suspension. Okay. ನಾವು ಬೇರೆ ಟೆರೇನ್ ಅಲ್ಲಿ ಹೋದಾಗ ನಮ್ಗೆ ಸಾಫ್ಟ್ ಬೇಕು ಇಲ್ಲ ಹಾರ್ಡ್ ಬೇಕು ಅದ್ರ ಮೇಲೆ ಟ್ಯೂನ್ ಮಾಡ್ಬೋದು. ಟೈರ್ ಎಷ್ಟು ಬೇಗ ಹಳ್ಳ ಇಳಿಸಾದ್ಮೇಲೆ ಎಷ್ಟು ಬೇಗ ವಾಪಸ್ ಬರುತ್ತೆ ಅದನ್ನು ಸೆಟ್ ಮಾಡ್ಬೋದು. Okay. It has two coolant tanks to keep this powerful engine cool. Okay, nice. So reason for this? This is basically heat dissipate ಮಾಡಕ್ಕೆ heat ನ ಆಚೆ ಬರೋಕೆ. Okay. ಏರ್ ಇಂಟೇಕ್ ಆಗಲ್ಲ. ಏರ್ ಇಂಟೇಕ್ ಇದು. Okay. ಈ ಕಡೆಯಿಂದ ಬರುತ್ತೆ. Okay. ಇಲ್ಲಿ ಏರ್ ಇಂಟೇಕ್ ಆಗುತ್ತೆ. Okay. Into this direct. The inside of the car has a complete roll cage built. Okay. So that in case ಗಾಡಿ ಟಾಪ್ ಅಲ್ಲಿ Slip ಆದ್ರೆ, okay. ಏನು ಡ್ರೈವರು ನಾವಿಗೇಟರ್ಗೂ ಏನು ಪ್ರಾಬ್ಲಮ್ ಆಗಲ್ಲ. Sir. And this has a fire extinguisher system whole ಕಾರ್ಗೆ. Okay. ಅಕಸ್ಮಾತ್ ಬೆಂಕಿ ಏನೋ ಇತ್ತು ಅಂದ್ರೂ ಕಂಪ್ಲೀಟ್ ಕಾರ್ ಎಕ್ಸ್ಟಿಂಗ್ವಿಶ್ ಆಗುತ್ತೆ ಒಳಗೆ ಇಂಜಿನ್ ಬೇ ಇಂದ ಹಿಡಿದು ಇಲ್ಲಿ ತನಕ. Okay. Okay. So ಇವಾಗ ಸಪರೇಟ್ ಆಗಿ ಗ್ಯಾಸ್ ಇದು ಬರುತ್ತಲ್ಲ ಅದು ಇದೆ ಪ್ಲಸ್ ಇಂಟಿಗ್ರೇಟೆಡ್ ಸೆಂಟ್ರಲೈಸ್. ಓಕೆ. ಇವಾಗ ಸೆಂಟ್ರಲೈಸ್ AC ಇರುತ್ತಲ್ಲ ಸೊ ಅದೇ ತರ ಫೈರ್ ಎಕ್ಸ್ಟಿಂಗ್ವಿಶರ್. ಓಕೆ, ನೈಸ್ ನೈಸ್. ಇಟ್ ಹ್ಯಾಸ್ ಅ ಸೀಕ್ವೆನ್ಷಿಯಲ್ ಗೇರ್ ಬಾಕ್ಸ್. ಮಾಮೂಲಿ ಕಾರ್ ತರ ಹೆಚ್ ಪ್ಯಾಟರ್ನ್ ಗೇರ್ ಬಾಕ್ಸ್ ಇಲ್ಲ. ಓಕೆ, ನೀವು ಆ ಕಡೆಯಿಂದ ಬಂದ್ಬಿಡ್ತೀರಾ? Car has the complete interiors. First, I'll start you off with the Motec ECU system. Okay. This is a very, very expensive, very thing because you can control everything in the car through this keypad. So the driver is going to control this one, right? Whatever. See, basically, ಇವಾಗ ನಾವು rally ಓಡಿಸುವಾಗ the route is 40 in the 50 kilometers long through forest ಎಲ್ಲ ಹೋಗ್ತೀವಿ. Okay. ಆ ಟೈಮ್ ಅಲ್ಲಿ they will go through the route once. ಆಮೇಲೆ ಮ್ಯಾಪ್ ಅಲ್ಲಿ ಬರ್ಕೋತಾರೆ. Okay. 100 ಮೀಟರ್ ಅಲ್ಲಿ ಲೆಫ್ಟ್ ಟರ್ನ್ ಇದೆ. ಆ ಲೆಫ್ಟ್ ಟರ್ನ್ ಎಷ್ಟು ಶಾರ್ಪ್ ಇದೆ, ಅದ್ರಲ್ಲಿ ದೊಡ್ಡ ಕಲ್ಲು ಏನೋ ಇದೆಯಾ, ಆಚೆ ಬ್ರಿಡ್ಜ್ ಏನೋ ಇದೆಯಾ. ಸೊ ಅವರು ಈ ಡಿಸ್ಟೆನ್ಸ್ ಇದ್ರಲ್ಲಿ ಡಿಸ್ಟೆನ್ಸ್ ಬರ್ತಾ ಇರುತ್ತೆ. Okay. ಎಷ್ಟು ಓಡಿದೆ ಕಾರು ಅಂತ. Okay. ಸೊ ಅದನ್ನ ನೋಡ್ಕೊಂಡು he will instruct the driver ಇಷ್ಟು ಮೀಟರ್ ಅಲ್ಲಿ ಟರ್ನಿಂಗ್ ಬರ್ತಾ ಇದೆ, ಲೆಫ್ಟ್ ಟರ್ನ್ ಬರುತ್ತೆ, ಇಲ್ಲ ರೈಟ್ ಟರ್ನ್, ಹೇರ್ ಪಿನ್. ಅದನ್ನು ದಟ್ ಇಸ್ ಹಿಸ್ ಮೇನ್ ಜಾಬ್. ಸೊ ಇವಾಗ ಗೂಗಲ್ ಮ್ಯಾಪ್ ಅಲ್ಲಿ ಅವ್ರು ನೋಡಲ್ವಾ? ನೋ. ಸೊ ಇದೇನಾ ಅವ್ರ ಮ್ಯಾಪ್? They Okay. have Okay. Okay. ಬರ್ಕೊಂಡು ಹೋಗ್ತಾರೆ. Okay. ಇಷ್ಟು ಮೀಟರ್ ಅಲ್ಲಿ ಇದನ್ನ ನೋಡ್ತಾರೆ. ಓಕೆ, ಗಾಡಿ 100 ಮೀಟರ್ಸ್ ಹೋಗಿದೆ, 100 ಮೀಟರ್ಸ್ ಆದ್ಮೇಲೆ ಏನ್ ಬಂದಿದೆ, ಒಂದು ರೈಟ್ ಟರ್ನ್ ಬಂದಿದ್ಯಾ, ಅದನ್ನ ಬರ್ಕೋತಾರೆ. ಆ ರೈಟ್ ಟರ್ನ್ 90 ಡಿಗ್ರಿ ಇದೆಯಾ, ಎಷ್ಟು ಫಾಸ್ಟ್ ಆಗಿ ತಗೋಬಹುದು, ಅದನ್ನೆಲ್ಲ ಬರ್ಕೋತಾರೆ ಅವರು. ವೆರಿ ಇಂಪಾರ್ಟೆಂಟ್ ಜಾಬ್ ಆಫ್ ನ್ಯಾವಿಗೇಟರ್. ಡ್ರೈವರ್ Okay. ವೆರಿ ಕಡಿಮೆ, ಹಿ ವಿಲ್ ಸಿ ಥ್ರೂ ಐಸೈಟ್ ಅಲ್ಲಿ ಡ್ರೈವ್ ಮಾಡಲ್ಲ. ದೇ ಲಿಸನ್ ಟು ದ ನ್ಯಾವಿಗೇಟರ್. Navigator. Okay. ಓಕೆ, ಈ ಟರ್ನಿಂಗ್ ಬರ್ತಾ ಇದೆ, ಅದ್ರ ಮೇಲೆ ಡ್ರೈವ್ ಮಾಡ್ತಾರೆ. So what is the minimum speed of this car, sir? Why? ಏನಿಲ್ಲ, ಡಿಪೆಂಡ್ಸ್ Okay. ನೀವು ಯಾವ ತರ ಟೆರೇನ್ ಅಲ್ಲಿ ಓಡಿಸ್ತೀರಾ Okay. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ದಿಸ್ ಕಾರ್ ಕ್ಯಾನ್ ಈಸಿಲಿ ಟಚ್ ಅಬೌಟ್ 160, 170, ಬಟ್ ಇಟ್ ಇಸ್ ಬಿಲ್ಟ್ 150, 160 ಡರ್ಟ್ ಅಲ್ಲಿ ಮಾಡಕ್ಕೆ. Okay. ಅದೇ ಮೇನ್ ಇದ್ರಲ್ಲಿ, ನಾಟ್ ಟು ಗೋ ಆನ್ ಹೈವೇ ರೋಡ್ ಅಲ್ಲಿ ಆತರ ಇಲ್ಲ. ಸೊ ನಾಟ್ ಅ ಸ್ಟ್ರೀಟ್ ಲೀಗಲ್ ಕಾರ್ ಟು ಡ್ರೈವ್ ಆನ್ ಹೈವೇ. ಸೊ ಇಲ್ಲಿ ಶಿಫ್ಟರ್ಸ್ ಇದೆ, ಇದು ಡೌನ್ ಶಿಫ್ಟ್ ಮತ್ತೆ ದಿಸ್ ಇಸ್ ಯೋರ್ ಹೈಡ್ರಾಲಿಕ್ ಹ್ಯಾಂಡ್ ಬ್ರೇಕ್. ಹ್ಯಾಂಡ್ ಬ್ರೇಕ್. ಓಕೆ. ಹೈಡ್ರಾಲಿಕ್ ಹ್ಯಾಂಡ್ ಬ್ರೇಕ್. ರೆಗ್ಯುಲರ್ ಕಾರ್ ಅಲ್ಲಿ ಇಲ್ಲಿ ಬರುತ್ತೆ ಹ್ಯಾಂಡ್ ಬ್ರೇಕ್. ಹೌದು. ಇವಾಗ ನಾವು ಕೂತ್ಕೊಂಡು ಸೀಟ್ ಬೆಲ್ಟ್ ಎಲ್ಲ ಹಾಕಾದ್ಮೇಲೆ ಕ್ಯಾನಾಟ್ ರೀಚ್ ಫಾರ್ ದ ಹ್ಯಾಂಡ್ ಬ್ರೇಕ್. ಹೌದು. ಸೊ ಅದಕ್ಕೆ ಕೂತ್ಕೊಂಡಾಗ ಇದು ಬುಲೆಟ್ ಸ್ಟ್ರೇಟ್ ಲೈಕ್ ದಿಸ್ ಹ್ಯಾಂಡ್ ಬ್ರೇಕ್. ಅಂಡ್ ದಿಸ್ ಇಸ್ ವೆರಿ ವೆರಿ ಪವರ್ಫುಲ್ Okay. ಹ್ಯಾಂಡ್ ಬ್ರೇಕ್. So customized bucket seats ಅಲ್ಲ? Yes. It is a proper customized race seats. Made to the driver's size. ಸೊ ಇದನ್ನ ಬಕೆಟ್ ಸೀಟ್ಸ್ ಅಂತಾರೋ ರೇಸಿಂಗ್ ಸೀಟ್ಸ್ ಅಂತಾರೋ? Racing bucket seats. Both. Okay. And all these seat belt, everything has even an expiry date. Okay. With only 10 years. 10 years. ಆದ್ಮೇಲೆ you cannot use it. Okay. ಚೇಂಜ್ ಮಾಡಬೇಕು. Change ಮಾಡಬೇಕು. And very expensive. Seat will be about 2.5 lakhs or something. Super. For both or single one? Single. For single it's cost 2.5 lakhs. One set of seat belts will cost you nothing less than 30,000-40,000. Okay. Okay. One set for one full set. Okay. And then you come to gear shifting. This
has a sequential gearbox. ಓಕೆ ಮಾಮೂಲಿ ವಾಟ್ ಡಸ್ ಇಟ್ ಮೀನ್ಸ್ ಸೀಕ್ವೆನ್ಷಿಯಲ್ ಗೇರ್ ಬಾಕ್ಸ್? ಬೈಕ್ ಅಲ್ಲಿ ಹೆಂಗ್ ಹೋಗುತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಇಮಿಡಿಯೇಟ್ ಆಗಿ ಚೇಂಜ್ ಆಗತ್ತಲ್ಲ, ಹೌದು. ಅದೇ ತರ ಈ ಕಾರ್ ಅಲ್ಲಿ ಹೌ ಯು ಫಸ್ಟ್ ಗಿಯರ್ ಗೆ ಲೆಫ್ಟ್ ಹಾಕ್ಬಿಟ್ಟು ಮುಂದೆ ಹಾಕ್ತೀರಾ. ಹಾ. ಇದರಲ್ಲಿ ಫಸ್ಟ್ ಗಿಯರ್ ಗೆ ಯು ಜಸ್ಟ್ ಪುಲ್ ಇಟ್ ಬ್ಯಾಕ್, ಫಸ್ಟ್ Back. ಸೆಕೆಂಡ್ Okay. ಥರ್ಡ್ ಆ ತರ. Oh. ಇಟ್ ಇಸ್ ಫಾಸ್ಟರ್. ಕ್ಲಿಯರ್ ಶಿಫ್ಟ್ಸ್ ಆರ್ ವೆರಿ ವೆರಿ ಫಾಸ್ಟ್. ಸೊ ವಾಟ್ ಎಲ್ಸ್ ಸರ್? ಕಂಪ್ಲೀಟ್ ನಿಮ್ಗೆ ಏನೇನ್ ಓಡ್ತಾ ಇದೆ ಸಿಸ್ಟಮ್ ಯು ಗೆಟ್ ರೀಡ್ ಔಟ್ ಗಿಯರ್. ಅವ್ರು ನೋಡಕ್ಕೆ, ಓಕೆ ಡ್ರೈವರ್ ನೋಡಕ್ಕೆ ಹಿ ಕ್ಯಾನ್ ಸಿ ಇಂಜಿನ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆಯಾ, ಇನ್ಕ್ಲೂಡಿಂಗ್ ಎಕ್ಸಾಸ್ಟ್ ಪೈಪ್ ಅಲ್ಲಿ ಎಷ್ಟು ಟೆಂಪರೇಚರ್ ಇದೆ ಗೊತ್ತಾಗುತ್ತೆ. ಟರ್ಬೋ ಅಲ್ಲಿ ಎಷ್ಟು ಪ್ರೆಷರ್ ಇದೆ. ಸೊ ದೇರ್ ಇಸ್ ನೋ ಸ್ಪೀಡೋಮೀಟರ್. There is a speedometer, but Speedometer. the speedometer ನಮಗ ಅವಶ್ಯಕತೆ ಇಲ್ಲ. Okay. It is the main thing is we see the RPM. ಓಕೆ So ಓಕೆ we see here you have an RPM meter. ಇಲ್ಲಿಂದ ಇಲ್ಲಿ ತನಕ ಜಾಸ್ತಿ Where is it? ಆಗುತ್ತೆ. See, I'll show you. See, you can see the green ಅದು Yes. ಜಾಸ್ತಿ ಆಗ್ತಾ ಇದೆಯಲ್ಲ, that is the RPM meter. ಸೊ ಅಪ್ ಟು 7,000 It will not go up to 7,000, it will go up to 5,500. ಓಕೆ. ಸೊ ಕ್ಯಾನ್ ಯು ಜಸ್ಟ್ ಎಕ್ಸ್ಪ್ಲೈನ್ ಮೀ ದ ಡಿಸ್ಪ್ಲೇ? See, the displays here. ಫಸ್ಟ್ you ಒನ್ ಇಸ್ have ಕೂಲೆಂಟ್. coolant temperature, then you have your manifold pressure. Okay. This is what pressure your this one inlet manifold is running. ಓಕೆ Then you have what is the exhaust temperature, ಓಕೆ engine oil pressure, fuel level, ಎಷ್ಟು fuel ಇದೆ. Then engine oil temperature, boost pressure, Okay. turbo ಎಷ್ಟು pressure ನೋಡ್ತಾ ಇದೆ. And ಇಲ್ಲಿ ಲಾಸ್ಟ್ ಕಾರ್ನರ್ ನೋಡಿದ್ರೆ ಇದು speedometer. And this indicator shows you which gear you are in. ಸೊ ಏರ್ ಬ್ಯಾಗ್ ಇರುತ್ತಾ ಇದರಲ್ಲಿ? No airbag. No airbags. ಏರ್ ಬ್ಯಾಗ್ ನಾವು ರನ್ ಆಗ ರಫ್ ಟೆರೇನ್ ಅಲ್ಲಿ ಓಕೆ ಹಳ್ಳ ಎಕ್ಸ್ಪ್ಲೋರ್ಡ್ ಆಗುತ್ತೆ. ತಿನ್ನಿಸಿದ್ರೆ ಓಪನ್ ಆಗ್ಬಿಡುತ್ತೆ. Okay. That is why they use the seat belt. ಸೀಟ್ ಬೆಲ್ಟ್. And they wear something known as the Hans device ಅಂತ. ಹಾ. Hans device ಹಾಕ್ಬಿಟ್ಟು ಅದ್ರ ಮೇಲೆ ಸೀಟ್ ಬೆಲ್ಟ್ ಹಾಕ್ತಾರೆ. ಅಕಸ್ಮಾತ್ ಏನಾಗುತ್ತೆ ಅಂದ್ರೆ ಕ್ರಾಶ್ ಆಯ್ತು ಅಂದ್ರೆ ಹಾ. ಡ್ರೈವರ್ ನಾವಿಗೇಟರ್ ಕತ್ತು ಉಳ್ಕಲ್ಲ ಹಿಂಗೆ. ಓಕೆ. ದಟ್ ಇಸ್ ದ ಮೇನ್ ದಿಸ್ ಒನ್. ಸೊ ಸೇಫ್ಟಿಗೆ ಸೀಟ್ ಬೆಲ್ಟ್ ಮತ್ತೆ ಇನ್ನೊಂದ್ ಏನ್ ಹೇಳಿದ್ರಲ್ಲ? Your safety for your drivers and navigators main is your seat belt. ಓಕೆ Then their full race suit what they wear. ಓಕೆ. So your ಅಂಡ್ race ಆಲ್ಸೋ ಹೆಲ್ಮೆಟ್. Huh? ಹೆಲ್ಮೆಟ್ helmet ಒಳಗೆ you wear your balaclava Okay. race suit ಒಳಗೆ full inners. ಓಕೆ. Everything is fire retardant. ಬೆಂಕಿ Super. ಹತ್ಕೊಂಡ್ರೆ ಏನೂ ಆಗ್ಬಾರ್ದು, including from the socks. ಸೂಪರ್. ಸೊ ವಾಟ್ ಎಲ್ಸ್ ಸರ್? ಹಿಂದೆ ಬನ್ನಿ. Okay. ಸೊ ಎಸಿ ಎಲ್ಲ ವರ್ಕಿಂಗಾ? Huh? ಎಸಿ ಎಲ್ಲ No AC. ನೋ ಎಸಿ. ಓಕೆ. ಸೊ ಇವಾಗ ಎಸಿ ಇರಲ್ಲ, ಸೊ ಗ್ಲಾಸ್ ಎಲ್ಲ ಅಪ್ ಆಗಿರುತ್ತೆ. ಸೊ ಹಿಂಗೆ You have a roof scope here. ಓಕೆ. ಇಲ್ಲಿಂದ correct air comes through here. ಸೊ ಇದ್ರಿಂದನೇ ಎಲ್ಲ ಗಾಳಿ ಬರುತ್ತೆ ಏರ್ ಅಷ್ಟೇ. ಇಂಟೇಕ್. That is ಓಕೆ all. ಓಕೆ. ಸೊ ಸಫಕೇಶನ್ ಏನು ಆಗಲ್ಲ. Suffocation ಏನಾಗಲ್ಲ, get used to it. ಓಕೆ. A rally driver in one rally may lose about 1.5 kilos in sweat. ಜಸ್ಟ್ ವಿತ್ ಒನ್ ರ್ಯಾಲಿ. One rally ಅಂದ್ರೆ ಕ್ರೇಜಿ. ಸೊ ಗೈಸ್ ನೋಡಿ, ಜಸ್ಟ್ ಒನ್ ರ್ಯಾಲಿ ಮಾಡಿದ್ರೆ ಎಷ್ಟು ಹೇಳಿದ್ರಿ? 1.5 ಕಿಲೋ ಬರೀ ಸ್ವೆಟ್ ಅಲ್ಲಿ ಸ್ವೆಟ್ ಅಲ್ಲಿ 1.5 kg ಕಡಿಮೆ ಇಳಿಸ್ ಆಗ್ತಾರೆ. ಕಮ್ಮಿ ಆಗ್ತಾರೆ. ಸೊ ಎಷ್ಟೋ ಜನ ವಾಕಿಂಗ್ ಮಾಡ್ತಾರೆ 1 kg 2 kg ಕಮ್ಮಿ ಆಗ್ಬೇಕಂತ. ಸೊ ಈ ಗೇಮ್ ಹೇಗಿರುತ್ತೆ ಅಂತ ಹೇಳಿ, ಗೇಮ್ ಅಂತ ಅನ್ನಲ್ಲ, ಸ್ಪೋರ್ಟ್ಸ್ ಅಂತ ಅನ್ಬೋದು. ಸೊ ಇದು ಬಂದ್ಬಿಟ್ಟು ರ್ಯಾಲಿ ಸ್ಪೋರ್ಟ್ಸ್. ಸೊ ಓಕೆ ಸರ್, ಕಂಟಿನ್ಯೂ. ಇದು ಬಂದು ದಿಸ್ ಹ್ಯಾಸ್ ಅ ಬಿಲ್ಟ್ ಇನ್ ಫ್ಯೂಲ್ ಸೆಲ್. ಓಕೆ. ಇವಾಗ ಮಾಮೂಲಿ ಕಾರ್ ಅಲ್ಲಿ ಯುವರ್ ಫ್ಯೂಲ್ ಟ್ಯಾಂಕ್ ಇಸ್ ಕಾರ್ ಕೆಳಗಿರುತ್ತೆ. ಹೌದು ಅವಾಗ ಏನಾಗುತ್ತೆ ಅಂದ್ರೆ ರ್ಯಾಲಿಯಲ್ಲಿ ಅಕಸ್ಮಾತ್ ಕಲ್ಗಿಲ್ ಏನೋ ಹೊಡಿತು ಅಂದ್ರೆ ಫ್ಯೂಲ್ ಟ್ಯಾಂಕ್ ಪಂಕ್ಚರ್ ಆಗುತ್ತೆ. ಹೌದು. ದಿಸ್ ಫ್ಯೂಲ್ ಟ್ಯಾಂಕ್ ಹ್ಯಾಸ್ 7 layers ಓಕೆ. ಇನ್ಸೈಡ್. ಸೊ ಏನ್ ಆಕ್ಸಿಡೆಂಟ್ ಏನೋ ಆಯ್ತು ಅಂದ್ರೆ ಫ್ಯೂಲ್ ಸ್ಪಿಲ್ ಆಗಲ್ಲ, ಏನಾಗಲ್ಲ. Okay. Only disadvantage of this is it's only 25 liters. 25 liters. So normal car will get around 40-45, right? 40 to 50 liters. 40 to 50 It's liters. only 25 liters. Okay. Then you have in the road gauge continuation of this. This is your centralized fire extinguisher system. ಇಲ್ಲಿಂದ ಎಲ್ಲ ಕಡೆ ಹೋಗುತ್ತೆ. Okay. ಅದಾದ್ಮೇಲೆ ಇದು ಹೆಲ್ಮೆಟ್ ಪೌಚ್. ಹೆಲ್ಮೆಟ್ ಡ್ರೈವರ್ Both. ಟ್ರಾನ್ಸ್ಪೋರ್ಟ್ ಸ್ಟೇಜ್ ಅಲ್ಲಿ ಇಡಕ್ಕೆ Okay. ಇಟ್ಬಿಟ್ಟು ಹೋಗ್ತಾರೆ. Okay. ಸೇಫ್ಟಿ ಟ್ರಯಾಂಗಲ್, ಆ ಕಡೆ ಫಸ್ಟ್ ಏಡ್ ಬಾಕ್ಸ್, Okay. ಎವ್ರಿಥಿಂಗ್ ಇಸ್ ದೇರ್. So ಇವಾಗ ಹೆಡ್ಫೋನ್ಸ್ ಇದೆಯಲ್ಲ, ಅದು ಏನ್ ಯೂಸ್ ಮಾಡೋದು? ಹೆಡ್ಫೋನ್ಸ್ ನಿಮ್ಗೆ ಮತ್ತೆ ಡ್ರೈವರ್ಗೆ ಮತ್ತೆ ನ್ಯಾವಿಗೇಟರ್ ಮಾತ್ರನಾ, ಅಥವಾ In the- ಇಸ್ ದೇರ್ ಎನಿ No, ಅದರ್ no. ಪರ್ಸನ್? in the rally you're not allowed to communicate with your pit. ಓಕೆ. ನಿಮ್ ಮೆಕ್ಯಾನಿಕ್ ಜೊತೆ ಮಾತಾಡಂಗಿಲ್ಲ. ವೈ? It's because it is a distraction. Okay, okay. So if there any emergency means what they can do?
ನಿಲ್ಸಿದ್ರೆ ಗಾಡಿ ಆಕ್ಸಿಡೆಂಟ್ ಆಯ್ತು, ಬ್ರೇಕ್ ಡೌನ್ ಆಯ್ತು, ನಿಲ್ಸ್ಬಿಟ್ಟು ಫೋನ್ ಅಲ್ಲಿ ಮಾತಾಡ್ತಾರೆ. ಬಟ್ 99% ಆಫ್ ದ ಟೈಮ್ ನಾವು ರ್ಯಾಲಿ ಓಡಿಸೋ ಜಾಗದಲ್ಲಿ ಫೋನ್ ನೆಟ್ವರ್ಕ್ ಸಿಗಲ್ಲ. ಸೊ ಅದಕ್ಕೋಸ್ಕರ ದೇರ್ ಇಸ್ ಒನ್ ಮೋರ್ ಸೇಫ್ಟಿ ಫೀಚರ್ ಫ್ರಂಟ್. ಸೊ ಮತ್ತೆ ಸುಮಾರು ರ್ಯಾಲಿ ಓಡಿಸ್ತಾ ಇದೀವಿ. ಹಾ. ಯು ಮೀಟ್ ವಿತ್ ಅನ್ ಆಕ್ಸಿಡೆಂಟ್. ಇವಾಗ ರ್ಯಾಲಿ ಆರ್ಗನೈಸರ್ ಗೆ ತಿಳಿಸ್ಬೇಕು, ನಮ್ ಗಾಡಿ ರೋಡ್ ಸೆಂಟರ್ ಎಲ್ಲ ಇದೆ, ಈ ತರ ಆಗಿದೆ ಪ್ರಾಬ್ಲಮ್. ಇದು SOS ಸ್ವಿಚಸ್ ಇದೆ. ಸೊ ಯು ಟರ್ನ್ ದಿಸ್ ಆನ್, ಯು ಟರ್ನ್ ಆನ್ ದ ಸ್ವಿಚ್. ಇದು SOS ಸ್ವಿಚ್ ಆನ್ ಆಗಿದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಈ ಗಾಡಿ ಈ ಸೋನ್ಸೋ ನಂಬರ್ ಪ್ರಾಬ್ಲಮ್ ಆಗಿದೆ ಅಂತ. ಇಟ್ಸ್ ನಾಟ್ ಕಮಿಂಗ್ ಡೌನ್. So that is one, and then this car carries at least 2 spare tires. ಈ ಕ್ಲಾಂಪ್ಸ್ ಏನಕ್ಕೆ ಹಾಕ್ತಿವಿ ಗೊತ್ತಾ? ಕೆನಾಟ್ ಟ್ರಸ್ಟ್ ಆನ್ ದ ಸ್ಟಾಕ್ ಕ್ಲಾಂಪ್ಸ್. ಬಾನೆಟ್ ಅದ್ರಾಗಿರ್ಲಿ, ಡಿಕ್ಕಿ ಅದ್ರಾಗಿರ್ಲಿ, ಹಳ್ಳ ದಿನಲ್ಲಿ ಹೋದಾಗ ಓಪನ್ ಆಗ್ಬಿಡ್ತದೆ. ಸೊ ದೀಸ್ ಆರ್ ಮೆಕ್ಯಾನಿಕಲ್ ಲಾಕ್ಸ್. ಸೊ ದೀಸ್ ಆರ್ ಮೋರ್ ಸ್ಟ್ರಾಂಗರ್ ದೆನ್ ಇಟ್ಸ್ ನಾಟ್ ಸ್ಟ್ರಾಂಗ್, ಇದು 100% ಲಾಕ್, ಸೊ ದಟ್ ದ ಥಿಂಗ್ ವಿಲ್ ನಾಟ್ ಓಪನ್ ಅಂತ. We have 2 spare tires. Okay. Puncture ಆಯ್ತು ಅಂದ್ರೆ jack, wheel gun, everything is there. ಸೊ ನ್ಯಾವಿಗೇಟರ್ ಮತ್ತೆ ಡ್ರೈವರ್ ಚೇಂಜ್ ಮಾಡ್ಕೊಬೇಕು. ಇಫ್ ದೇರ್ ಎನಿ And okay. Their timing, what they take to change the tire is maybe around 3 minutes to 4 minutes. 3 to 4 minutes. From getting out of the car to getting back inside the car in 3 to 4 minutes. You will change the tire and go back. Nice. ರ್ಯಾಲಿ ಒಂದ್ ಸ್ಟೇಜ್ ಮುಗಿಸ್ಕೊಂಡು ಸರ್ವಿಸ್ ಬರ್ತಾರೆ. ಸರ್ವಿಸ್ ವಿ ಆರ್ ಅಲಾಟೆಡ್ 35 minutes. 35 minutes ಅಲ್ಲಿ 3 to 4 people, they can change the entire suspension, gearbox, tires, they'll clean the car inside, setting change ಮಾಡ್ತಾರೆ, wheel alignment, everything in 35 minutes with 4 people. Super. What tire price we get it from MRF at around think so, not mistaken, 6 to 10,000 rupees a tire. You cannot buy it. If you go ಮಾಮೂಲಿ ಗಾಡಿ ತಗೋಬೇಕು ಅಂದ್ರೆ ಸಿಗಲ್ಲ, ಟೈರ್ ಕೊಡಲ್ಲ. You want to tell MRF that ಈ ತರ ರೇಸ್ ಓಡಿಸ್ತಾ ಇದೀನಿ, ಅವ್ರು ರಿಕ್ವೆಸ್ಟ್ ಮಾಡಬೇಕು, ಅದಾದ್ಮೇಲೆ ಅವ್ರು ಸ್ಯಾಂಕ್ಷನ್ ಮಾಡ್ತಾರೆ. These alloys are lightweight alloys because ಅವ್ರು ಚೇಂಜ್ ಮಾಡಕ್ಕೆಲ್ಲ ತೂಕ ಇತ್ತು ಅಂದ್ರೆ ಕಷ್ಟ ಆಗುತ್ತೆ ಅವ್ರಿಗೆ. So these cost nothing less than 45,000-50,000 rupees one alloy. One alloy. Sir, overall cost to build this car? Right now, as of now, we have put in about 1.65 crores on this car. My God. This car, 1.65 crores only on this car. Okay. This car comes along with 2 trucks. 2 Bharat Benz brand new trucks. One outside which is parked, which is a car carrier where the car comes in. Okay. We have one more 19-foot truck with a complete set of spares for this car. Okay. About 20 sets of tires, one brand new engine, 4-5 new gearboxes, suspension, everything, one full spare set travel. When we are driving competition. Sir, ನೀವು ರೇಸರ್ ಆಗಿದ್ರಾ? I used to race before. Now I run Art Motorsports. I manage the team. Okay. He drives. Okay. He drives this car. That person, right? That person. His name is Monish. Monish. Okay. Monish. Oh, super. So we have right now 3 cars in our this one. One is driven by him. Okay. One more is driven by Miss Aishwarya Pise, who's a TVS rider, also a TVS world champion, and one Mr. Vinod. He drives the Gypsy. We have 2 Polos and 1 Gypsy. Okay. Anything else? That's it. I've covered almost everything. Super. Nice, sir. Thanks, sir. No problem. Thank you so much. ಸೊ ಗೈಸ್, ಈ ಕಾರ್ ಬಂದ್ಬಿಟ್ಟು ಪೋಲೋ ರ್ಯಾಲಿಗೋಸ್ಕರ ಅಂತಾನೆ ಬಿಲ್ಡ್ ಮಾಡಿರೋದು. ಸೊ ಈ ಕಾರಿಗೆ ಅರೌಂಡ್ 1.2 crores ಖರ್ಚು ಮಾಡಿದ್ದಾರೆ. ಸೊ ಈ ಕಾರ್ ಜೊತೆ 2 ಭಾರತ್ ಬೆನ್ಸ್ ಟ್ರಕ್ ಬರುತ್ತೆ. ಒಂದು ಬಂದ್ಬಿಟ್ಟು ಇದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಒಂದ್ ಪ್ಲೇಸ್ ಇಂದ ಒಂದ್ ಪ್ಲೇಸ್ ಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಭಾರತ್ ಬೆನ್ಸ್ 1 ಟ್ರಕ್ ಇರುತ್ತೆ. ಸೊ ಇದು ರೋಡ್ ಲೀಗಲ್ ಅಲ್ಲ, ಇದು ಬಿಲ್ಟ್ ಮಾಡಿರತ್ತೆ ರ್ಯಾಲಿಗೋಸ್ಕರ. ಸೊ ರೋಡ್ ಅಲ್ಲಿ ಇದನ್ನು ಓಡ್ಸಕ್ ಆಗಲ್ಲ, ಯಾಕೆಂತಂದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ದಿಸ್ ಇಸ್ ನಾಟ್ ಎ ರೋಡ್ ಲೀಗಲೈಸ್ಡ್ ಕಾರ್. ಸೊ ಅದಕ್ಕೋಸ್ಕರ ಸಪರೇಟ್ ಆದಂತ ಒಂದು ಟ್ರಕ್ ನ ಇಟ್ಕೊಂಡಿರ್ತಾರೆ. ಸೊ ಇನ್ನೊಂದು ಟ್ರಕ್ ಭಾರತ್ ಬೆನ್ಸ್
ಯಾಕೆ ಇರುತ್ತೆ ಅಂತಂದ್ರೆ ಅರೌಂಡ್ 25 to 30 parts ಆಫ್ ದಿಸ್ ಕಾರ್ ಆರ್ ಕ್ಯಾರಿಡ್ ಇನ್ ದಟ್ ಟ್ರಕ್. ಸೊ ಸೊ ಇವಾಗ ಏನಾದ್ರು ಒಂದು ಬ್ರೇಕ್ ಡೌನ್ ಆಯ್ತು, ಸೊ ದೇ ಕಾಂಟ್ ಗೆಟ್ ಇಟ್ ಫ್ರಮ್ ಎನಿ ಅದರ್ ಶಾಪ್ಸ್ ಅಂತಂದ್ರೆ ಅವ್ರು ಆ ಟ್ರಕ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಏನೇ ಸ್ಪೇರ್ ಪಾರ್ಟ್ಸ್ ಹೋದ್ರು ಆ ಟ್ರಕ್ ಇಂದ ತಗೊಂಡು ಚೇಂಜ್ ಮಾಡೋದು.